ಗುಡ್ ಮಾರ್ನಿಂಗ್. ಡೈಲಿ ಬರೋ ಥರನೇ ಬೆಳಿಗ್ಗೆನೂ ಇವತ್ತು ಸಹ ಪಾರಿವಾಳ ಬಂದಿದ್ವು. ಅವಕ್ಕೆ ನಾನು ಇವಾಗ ಜೋಳ ಹಾಕ್ತಾ ಇದ್ದೀನಿ. ಈ ಪಾರಿವಾಳ ಏನು ಅಂದರೆ ಅಕ್ಕಿ ಹಾಕಿದ್ರೆ ಸ್ವಲ್ಪನೂ ಮುಟ್ಟೋದಿಲ್ಲ. ಅದೇ ಜೋಳ ಗೋಧಿ ಏನಾದರೂ ಹಾಕಿದ್ರೆ ಹೊಟ್ಟೆ ತುಂಬ ತಿನ್ಕೊಂಡು ಗಂಟ್ಲಲ್ಲೆಲ್ಲ ತುಂಬ್ಕೊಂಡು ಹೋಗ್ತವೆ. ಹಾಗೆ ಇವತ್ತು ಸಂಡೇ ಆಗಿರೋದ್ರಿಂದ ರೋಡ್ ಸೈಡಲ್ಲಿ ಮಾಡ್ತಾರಲ್ಲ ಎಗ್ ರೈಸು, ಆ ಥರ ಒಂದು ರೆಸಿಪಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಇವತ್ತು. ಅದಕ್ಕೂ ಮೊದಲು ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೇನಾದರೂ ಮೊದಲನೇ ಸರಿ ನನ್ನ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಹಾಗೇನೆ ನಾನು ಯಾವುದಾದ್ರೂ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ಮೊದಲು ಬಂದು ತಲುಪುತ್ತೆ. ಮೊದಲಿಗೆ ನಾನಿಲ್ಲಿ ಸ್ವಲ್ಪ ದೊಡ್ಡದಾಗಿರೋಂಥ ಬಾಣಲಿ ಅಥವಾ ಕಡಾಯಿ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು ಇವಾಗ 150 ml ಅಷ್ಟು ಆಯಿಲ್ನ ಹಾಕ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಕಾಯಬೇಕು. ಎಣ್ಣೆ ಕಾದಾದ್ಮೇಲೆ ಇದಕ್ಕೆ ಒಂದು ಸ್ವಲ್ಪ ಕಸ್ತೂರಿ ಮೇಥಿನ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ 2 ಹಸಿಮೆಣಸಿನ್ಕಾಯಿನ ನಾನಿಲ್ಲಿ ಉದ್ದಕ್ಕೆ ಸೀಳಿ ಹಾಕಿದ್ದೀನಿ. ಎರಡನ್ನೂ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಕಸ್ತೂರಿ ಮೇಥಿ ಫ್ಲೇವರ್ ಬರೋ ಅಷ್ಟು ನಾವು ರೋಸ್ಟ್ ಮಾಡ್ಕೊಂಡ್ರೆ ಸಾಕು. ಇವಾಗ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿನ ನಾನು ಹಾಕ್ತಾ ಇದ್ದೀನಿ. ನಾನು ಇದಕ್ಕೆ ಈರುಳ್ಳಿ 2 ತೊಗೊಂಡಿದ್ದೆ. ಅದರಲ್ಲಿ 1 ಮುಕ್ಕಾಲಷ್ಟು ಹಾಕಿ 1/4 ಭಾಗ ಎತ್ತಿಟ್ಕೊಂಡಿದ್ದೀನಿ. ಆಮೇಲೆ ಲಾಸ್ಟಿಗೆ ಹಾಕೋಬೇಕು ಅಂತ. ಈರುಳ್ಳಿದು ಹಸಿ ಸ್ಮೆಲ್ಲೆಲ್ಲ ಹೋಗೋ ಥರ ಕೆಂಪುಗಾಗೋಷ್ಟು ನಾವು ಇಲ್ಲಿ ಫ್ರೈ ಮಾಡ್ಕೊಬೇಕು ಈರುಳ್ಳಿನ. ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಿದ್ದೆ. ಇವಾಗ ನಾನು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅಷ್ಟೇ ನೀಟಾಗಿ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಪೇಸ್ಟ್ ಎಲ್ಲ ನೀಟಾಗಿ ಈರುಳ್ಳಿಗೆ ಹತ್ತೋ ಥರ ನೀಟಾಗಿ ಫ್ರೈ ಮಾಡ್ಕೋಬೇಕು. ಆದಷ್ಟು ನಾವು ಸ್ವಲ್ಪ ತಳ ದಪ್ಪ ಇರೋ ಅಂಥ ಪಾತ್ರೆನ ಯೂಸ್ ಮಾಡಿದ್ರೆ ಒಳ್ಳೆಯದು. ಯಾಕೆ ಅಂದರೆ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಈ ಥರ ಪೇಸ್ಟ್ನ ಯೂಸ್ ಮಾಡೋದ್ರಿಂದ ಆದಷ್ಟು ಬೇಗನೆ ತಳ ಹಿಡಿತಾ ಹೋಗ್ತಾ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ದಪ್ಪ ಇರೋದು ತೊಗೊಂಡ್ರೆ ಒಳ್ಳೆಯದು. ನೆಕ್ಸ್ಟ್ ನಾನಿಲ್ಲಿ ಪುದೀನ ಮತ್ತು ಕೊತ್ತಂಬರಿ ಚೆನ್ನಾಗಿ ತೊಳ್ಕೊಂಡು ಇವನ್ನ ನೀಟಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಸಹ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಅಷ್ಟೇ ನೀಟಾಗಿ ಹಸಿ ಸ್ಮೆಲ್ಲೆಲ್ಲ ಹೋಗೋ ಥರ ಚೆನ್ನಾಗಿ ಬಾಡಿಸ್ಕೋಬೇಕು. ಇದನ್ನು ನೀವು ಅಬ್ಸರ್ವ್ ಮಾಡಿರ್ಬೋದು. ಇದೇ ಎಗ್ ರೈಸ್ನ ನೀವು ಹೋಟೆಲಲ್ಲಿ ತಿನ್ನೋಡಿ, ರೋಡ್ ಸೈಡಲ್ಲಿ ತಿನ್ನೋಡಿ, ಎಷ್ಟು ಡಿಫ್ರೆನ್ಸ್ ಇರುತ್ತೆ ಅಂದರೆ ಹೋಟೆಲಲ್ಲಿ ನಾವು ಜಾಸ್ತಿನೇ ದುಡ್ಡು ಕೊಟ್ಟಿರ್ತೀವಿ. ಆದರೆ ರೋಡ್ ಸೈಡಲ್ಲಿ ಸಿಗೋ ಅಂಥ ಟೇಸ್ಟು ನಾವು ಹೋಟ್ಲಲ್ಲಿ ತಿಂದಾಗ ಸಿಗೋದಿಲ್ಲ. ಇವಾಗ ಇದು ಚೆನ್ನಾಗೆಲ್ಲ ಬಾಡಿದೆ. ಇದಕ್ಕೆ ನಾನು ಇವಾಗ ಮೊಟ್ಟೆ ಹಾಕ್ತಾ ಇದ್ದೀನಿ. ನಾನಿಲ್ಲಿ 3 ಜನಕ್ಕೆ ಆಗೋಷ್ಟು ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ನಾನಿಲ್ಲಿ 6 ಮೊಟ್ಟೆ ಹಾಕಿದ್ದೀನಿ. ಮತ್ತೆ ನೀವಿಲ್ಲಿ ನೋಡ್ತಿರ್ಬೋದು, ನಾನಿಲ್ಲಿ ಸಪ್ರೇಟಾಗಿ ಒಡೆದು ಹಾಕ್ಕೊಂಡು ಮಿಕ್ಸ್ ಮಾಡಿ ಆಮೇಲೆ ಇದಕ್ಕೆ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ಯಾಕೆ ಅಂತಂದರೆ ನಾವು ಅಲ್ಲೇ ಒಡೆದು ಹಾಕಿದ್ವಿ ಅಂತಂದರೆ ಯೆಲ್ಲೋ ಕಲರ್ ಒಂದು ಹತ್ರ ಆಗುತ್ತೆ, ವೈಟ್ ಕಲರ್ ಒಂದು ಹತ್ರ ಆಗುತ್ತೆ. ಆ ಥರ ಒಂದು ಸಪ್ರೇಟ್ ಆಗೋದ್ರಿಂದ ನಾವು ಎಗ್ ರೈಸ್ನ ತಿನ್ನಬೇಕಾದ್ರೆ ನೀಟಾಗಿ ಟೇಸ್ಟ್ ಸಿಗೋದಿಲ್ಲ. ನಾವು ಮತ್ತೆ ಇಲ್ಲಿ ಮೊಟ್ಟೆ ಹಾಕಿದ್ಮೇಲೆ ಕೈ ಬಿಡ್ದಂಗೆ ಆದಷ್ಟು ಮಿಕ್ಸ್ ಮಾಡ್ತಾನೇ ಇರಬೇಕು. ನಾವು ಒಂದು 2 ನಿಮಿಷ ಇಲ್ಲಿ ನಾವು ಕೈ ಬಿಟ್ರೂ ಅದು ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ನಾವು ಸೇಮ್ ಎಗ್ ಬುರ್ಜಿನ ನಾವು ಯಾವ ಥರ ಮಿಕ್ಸ್ ಮಾಡ್ತಾ ಇರ್ತೀವಿ ಎನಿ ಟೈಮ್, ಅದೇ ಥರನೇ ಅದು ನೀಟಾಗಿ ಉಂಡುಂಡೆ ಸ್ವಲ್ಪ ಎದ್ದೋಳೋ ತನಕ, ಅದು ಹಸಿ ಎಲ್ಲ ಹೋಗೋ ತನಕ ನಾವು ಮೊಟ್ಟೆನ ಅದು ಮಿಕ್ಸ್ ಮಾಡ್ತಾನೇ ಇರಬೇಕು ಚೆನ್ನಾಗಿ. ಮತ್ತು ಅದು ಈರುಳ್ಳಿಗೆಲ್ಲ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೋಬೇಕು ಮೊಟ್ಟೆ. ಆ ಥರ ನಾವು ಮಿಕ್ಸ್ ಮಾಡ್ಕೋಬೇಕು. ನೀವು ನೋಡ್ತಿರ್ಬೋದು, ನೋಡಿ ಆಗಲೇ ಉಂಡುಂಡೆ ಆಗ್ತಾ ಇತ್ತದು ಮೊಟ್ಟೆ. ಇನ್ನೂ ಏನಾದರೂ ನಿಮ್ಗೆ ಸ್ವಲ್ಪ ಆಯಿಲ್ ಕಡಿಮೆ ಆಯಿತು ಅಂತ ಅನಿಸಿದ್ರೆ ಏನಾದರೂ ಸ್ವಲ್ಪ ಆಯಿಲ್ ಹಾಕ್ಕೊಬೋದು. ನನಗೆ ಸ್ವಲ್ಪ ಕಡಿಮೆ ಆಯಿತು ಅನ್ನಿಸ್ತು, ಅದಕ್ಕೋಸ್ಕರ ಸ್ವಲ್ಪ ಹಾಕ್ಕೊಂಡೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇವಾಗ ಒಂದು ಸ್ವಲ್ಪ ತಳ ಹಿಡಿಯೋದು ಕಡಿಮೆ ಆಗುತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ಎಷ್ಟು ಚೆನ್ನಾಗಿ ಉದ್ರುದ್ರಾಗಿದೆ. ಈ ಥರ ನೀಟಾಗಿ ಉದ್ರುದ್ರಾಗಬೇಕು. ಈ ಥರ ಉಂಡೆ ಇರಬೇಕು. ತೀರಾ ಒಡಿಲೂಬಾರ್ದು. ಸ್ವಲ್ಪ ಉಂಡೆ ಇದ್ರೇ ಚೆನ್ನಾಗಿ ಮೊಟ್ಟೆ ತಿನ್ನಬೇಕಾದ್ರೆ ಬಾಯಿಗೆ ಚೆನ್ನಾಗಿ ಸಿಗುತ್ತೆ. 90% ಪೂರ್ತಿ ಇದು ಆಗಿದೆ. ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಸ್ವಲ್ಪ ಮೊಟ್ಟೆಗೂ ಸ್ವಲ್ಪ ಉಪ್ಪು ಹತ್ತಲಿ ಅನ್ನೋ ಕಾರಣಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಮೊದಲಿಗೆ ನಾನಿಲ್ಲಿ 3 ಜನಕ್ಕೆ ಆಗುವಷ್ಟು ಸ್ವಲ್ಪ ವೈಟ್ ರೈಸ್ನ ಮಾಡಿಟ್ಕೊಂಡಿದ್ದೆ. ಇವಾಗ ಸ್ವಲ್ಪ ವೈಟ್ ರೈಸ್ನ ನಾನು ಇವಾಗ ಹಾಕ್ತಾಯಿದ್ದೀನಿ. ಎಗ್ ರೈಸ್ಗೆ ಆಗಲಿ ಫ್ರೈಡ್ ರೈಸ್ಗೆ ಆಗಲಿ ರೈಸ್ನ ಯಾವತ್ತು ಪಾತ್ರೆಯಲ್ಲಿ ಮಾಡ್ಕೊಳೋದು ತುಂಬಾ ಒಳ್ಳೆಯದು. ಯಾಕಂದರೆ ಉದ್ರುದ್ರಾಗಿ ಚೆನ್ನಾಗಿ ಬರುತ್ತೆ. ನಾವು ಕುಕ್ಕರಲ್ಲಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಸ್ವಲ್ಪ ಮುದ್ದೆ ಆಗೋಗುತ್ತೆ, ಉಂಡೆ ಥರ ಇರುತ್ತೆ ಅನ್ನ. ಅದಕ್ಕೋಸ್ಕರ ನಾವು ರೈಸ್ನ ಮಾಡಬೇಕಾದ್ರೆ ಕುಕ್ಕರಲ್ಲಿ ಮಾಡ್ಕೊಳೋದಕ್ಕಿಂತ ಪಾತ್ರೆಯಲ್ಲಿ ಮಾಡ್ಕೊಳೋದು ಒಳ್ಳೆಯದು. ನೆಕ್ಸ್ಟು ನಾನಿಲ್ಲಿ 1 ಸ್ಪೂನು ಸೋಯಾ ಸಾಸ್ ಹಾಕ್ತಾಯಿದ್ದೀನಿ. ಮತ್ತು ಚಿಲ್ಲಿ ಸಾಸ್ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಗ್ರೀನ್ ಚಿಲ್ಲಿ ಯೂಸ್ ಮಾಡ್ತಿಲ್ಲ, ರೆಡ್ ಚಿಲ್ಲಿ ಸಾಸ್ ಯೂಸ್ ಮಾಡ್ತಾಯಿದ್ದೀನಿ. ನಾನು ಸ್ವಲ್ಪ ಗ್ರೀನ್ ಚಿಲ್ಲೀಸ್ ಯೂಸ್ ಮಾಡೋದು ಕಡಿಮೆನೇ, ಅದಕ್ಕೋಸ್ಕರ ನಾನಿಲ್ಲಿ ಇದು ಕೂಡ ನಾನು ರೆಡ್ ಚಿಲ್ಲಿ ಸಾಸೇ ಹಾಕ್ತಾಯಿದ್ದೀನಿ. 2.5 ಸ್ಪೂನಷ್ಟು ನಾನಿಲ್ಲಿ ರೆಡ್ ಚಿಲ್ಲಿ ಸಾಸ್ ಹಾಕಿದ್ದೀನಿ. ನೆಕ್ಸ್ಟು 1 ಟೇಬಲ್ ಸ್ಪೂನ್ ಧನಿಯಾ ಪುಡಿ, 3/4 ಟೇಬಲ್ ಸ್ಪೂನ್ ಅಷ್ಟು ಕಾಳು ಮೆಣಸಿನ ಪುಡಿ ಅಂದರೆ ಪೆಪ್ಪರ್ ಪೌಡರ್. ಮೊದಲಿಗೆ ನಾನು 2 ಹಸಿಮೆಣಸಿನ್ಕಾಯಿ ಸ್ವಲ್ಪ ರೆಡ್ ಚಿಲ್ಲಿ ಸಾಸ್ ಹಾಕಿರೋದ್ರಿಂದ ಇವಾಗ 1 ಟೇಬಲ್ ಸ್ಪೂನ್ ಅಷ್ಟು ನಾನು ರೆಡ್ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ. ನೆಕ್ಸ್ಟು ನಾನಿಲ್ಲಿ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಎಲ್ಲನೂ ನೀಟಾಗಿ ಒಂದೋ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೋಬೇಕು. ಇನ್ನೂ ಇವಾಗ ಮಿಕ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಆಗಲೇ ಎಷ್ಟು ಚೆನ್ನಾಗಿ ಘಮ ಅಂತ ಸ್ಮೆಲ್ ಬರ್ತಿದೆ. ನಾನು ಎಗ್ ರೈಸ್ ಮಾಡಿ ತುಂಬಾ ದಿನ ಆಗಿತ್ತು, ಹಾಗಾಗಿ ಇವತ್ತು ನಾನು ಎಗ್ ರೈಸ್ ಮಾಡಿದೆ.
ಇನ್ನೊಂದೇನಪ್ಪ ಅಂತಂದರೆ ಈ ಎಗ್ ರೈಸ್ ಮಾಡೋದು ತುಂಬ ಅಂದರೆ ತುಂಬಾ ಈಸಿ. ನಾನು ಆಲ್ಮೋಸ್ಟು ಸ್ವಲ್ಪ ಎಲ್ಲಾದರೂ ಊರಿಗೆ ಹೋಗಿ ಬಂದರೆ ಅವಾಗೆಲ್ಲ ಸ್ವಲ್ಪ ಟೈಮ್ ಕಡಿಮೆ ಇರುತ್ತೆ. ಹಾಗಾಗಿ ನೈಟ್ ಊಟಕ್ಕೆ ನಾನು ಆಲ್ಮೋಸ್ಟ್ ಜಾಸ್ತಿ ಎಗ್ ರೈಸೇ ಮಾಡೋದು. ಫಾಸ್ಟ್ ಫುಡ್ಡು ಇದೆಲ್ಲ ಜಾಸ್ತಿ ತಿನ್ನಬಾರ್ದು ಅಂತ ಹೇಳ್ತಾರೆ. ಆದರೆ ನಾವಿದನ್ನು ಮನೇಲಿ ಮಾಡಿರೋದ್ರಿಂದ ಎಲ್ಲ ಮನೇಲಿರೋ ಇಂಗ್ರೀಡಿಯೆಂಟ್ಸೇ ಹಾಕಿ ನಾವು ಮಾಡಿರೋದು. ಹಾಗಾಗಿ ಏನೂ ತೊಂದರೆ ಇಲ್ಲ ತಿನ್ನೋದ್ರಿಂದ. ಈ ಎಗ್ ರೈಸ್ ಜೊತೆಗೆ ಸ್ವಲ್ಪ ಬಾಯ್ಲ್ಡ್ ಎಗ್ ಇದ್ರೂ ಚೆನ್ನಾಗಿರುತ್ತೆ ಅನ್ನಿಸ್ತು. ಹಾಗಾಗಿ ಅವನು ಸ್ವಲ್ಪ ಬಾಯ್ಲ್ ಮಾಡೋಕ್ಕೆ ಇಟ್ಕೊಂಡಿದ್ದೆ. 99% ಎಗ್ ರೈಸ್ ಪೂರ್ತಿ ರೆಡಿ ಆಗಿದೆ. ಇವಾಗ ಸ್ವಲ್ಪ ಕೊತ್ತಂಬರಿ ಕಟ್ ಮಾಡಿರೋದನ್ನ ಸ್ವಲ್ಪ ಹಾಕೊಳ್ತಾ ಇದ್ದೀನಿ. ಆಗಲೇ ನಾನು 1/4 ಈರುಳ್ಳಿ ಹಾಕ್ಬಿಟ್ಟು ಇನ್ನೂ ಸ್ವಲ್ಪ ಕಾಲ್ಭಾಗ ಮಿಕ್ಸ್ ಇದ್ನಲ್ಲ ಅದನ್ನು ನಾನಿಲ್ಲಿ ಸ್ವಲ್ಪ ಹಾಕ್ತಾ ಇದ್ದೀನಿ ಮೇಲೆ. ಈ ಹಸಿ ಈರುಳ್ಳಿ ತಿನ್ನಬೇಕಾದ್ರೆ ಮಧ್ಯ ಬಾಯಿಗೆ ಸಿಗೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ಇನ್ನೊಂದ್ಸರಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಘಮ ಘಮ ಅಂತ ಸ್ಮೆಲ್ ಬರ್ತಿದೆ. ನೀವು ನೋಡ್ತಾ ಇರ್ಬೋದು. ಬಿಸಿ ಬಿಸಿ ಬಾಯ್ಲ್ಡ್ ಎಗ್ ಜೊತೆ ಎಗ್ ರೈಸ್ ರೆಡಿ. ರೋಡ್ ಸೈಡಲ್ಲಿ ಫಟಾಫಟ್ ಅಂತ ಮಾಡೋ ಎಗ್ ರೈಸ್ ರೆಸಿಪಿನ ನಾನು ಯಾವ ಥರ ಮಾಡಿದೆ ಅಂತ ನೋಡಿದ್ರಲ್ಲ ಫ್ರೆಂಡ್ಸ್. ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆಯಿತು ಅಂದರೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ. ರೆಸಿಪಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇದೇ ಥರ ಇನ್ನಷ್ಟು ವಿಡಿಯೋಗಳಿಗೋಸ್ಕರ ನನ್ನ ಚಾನಲ್ನ ಫಾಲೋ ಮಾಡ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.